ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಿವೆ. ಒಂದ್ ಕಡೆ ಬಿಜೆಪಿ ನಾಯಕರು ಶ್ರೀ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದಾರೆ. ಇತ್ತ ಬೆಂಗಳೂರಿನಲ್ಲೂ ನಾನಾ ವಿಚಾರಗಳು ಚರ್ಚೆ ಆಗ್ತಿವೆ. ಸದನದಲ್ಲೂ ಇದೇ ವಿಚಾರ ಮುನ್ನೆಲೆಗೆ ಬಂದಿದೆ. ಇದೆಲ್ಲದರ ನಡುವೆ ಅನನ್ಯ ಭಟ್ ತಾಯಿಯ ಮೂಲ ಹುಡುಕುವ ಕೆಲಸಕ್ಕೆ ಕೈ ಹಾಕಿದೆ. ಇದನ್ನ ಪ್ರಶಂಸಿಸಲೇಬೇಕು. ಯಾಕಂದ್ರೆ ಈ ವಿಚಾರದಲ್ಲಿ ಎದ್ದಿರುವ ಗೊಂದಲಗಳಿಗೆ ಅಂತ್ಯ ಹಾಡಬೇಕು. ಇನ್ನು ಇದೇ ವೇಳೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನೀಡಿರುವ RTI ನಡಿ ಕೆಲ ಮಾಹಿತಿ ಹೊರಹಾಕಿದೆ. ಅದು ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗಿದೆ. ಧರ್ಮಸ್ಥಳದಲ್ಲಿ ಆಗಿದೆ ಎನ್ನಲಾದ ಅನ್ಯಾಯಕ್ಕೆ ನ್ಯಾಯ ಒದಗಿಸೋರು ಯಾರೂ ಇಲ್ವಾ? ಇಲ್ಲಿನ ಕುಕೃತ್ಯಗಳಿಗೆ ಅಂತ್ಯ ಹಾಡಬೇಕು ಅಂತ ಕೇಳೋರು ಯಾರೂ ಇಲ್ವಾ? ಈ ಪ್ರಶ್ನೆಯನ್ನೇ ಕೇಳ್ತಾ ಇರೋದು ರಾಜ್ಯದ ಪ್ರಜ್ಞಾವಂತರು. ಯಾಕಂದ್ರೆ ಇಲ್ಲಿ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾದವರು ಏನ್ ಮಾಡ್ತಿದ್ದಾರೆ? ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕಾದವರು ಯಾವ ನಿಲುವು ತಾಳಿದ್ದಾರೆ? ಎಲ್ಲರೂ ಅವರಿಗೆ ಜೈ ಅಂತಿದ್ದಾರೆ. ಅಲ್ಲೇನೂ ಆಗಿಯೇ ಇಲ್ಲ ಅಂತ ಸಿಡಿದೆದ್ದಿದ್ದಾರೆ. ಆದ್ರೆ ಸತ್ಯ ಏನು ಅನ್ನೋದು ಅವರ ಮನೆ ದೇವರ ಆಣೆಗೂ ಅವರಿಗೆ ಗೊತ್ತಿದೆ. ಆದರೂ ಅದ್ಯಾಕೋ ಏನೋ ಅವರ ರಕ್ಷಣೆಗೆ ನಿಂತುಬಿಟ್ಟಿದ್ದಾರೆ. ಇದೇ ವಿಪರ್ಯಾಸ. ಸರಿ, ಬಿಜೆಪಿ ಮಂದಿ ಧರ್ಮಸ್ಥಳಕ್ಕೆ ಹೋದ್ರು, ಬಂದ್ರು, ಅಲ್ಲೇನು ಮಾಡಿದ್ರೋ ಏನೋ ಅದು ಬಿಡಿ. ಆದ್ರೆ ಈಗ ಒಂದು ಪ್ರಶ್ನೆ ಮಾತ್ರ ಭಾರಿ ಸದ್ದು ಮಾಡ್ತಿದೆ. ಅದೇನಂದ್ರೆ, ಬಿಜೆಪಿಯವರು ಮಾಡಿದ ಜಾಥದ ಹಿಂದೆ ಕೆಲ ಕಾಂಗ್ರೆಸ್ ನಾಯಕರು ಇದ್ದಾರೆ ಅನ್ನೋದು. ಇದು ಬಿಡಿ, ಇಂಥದೊಂದು ಮಾತುಗಳು ಆರೋಪ ಬರುತ್ತೆ. ಆದ್ರೆ ಇಲ್ಲಿ ಜಾಥಾ ಹೋಗಿದ್ರಲ್ಲ, ಅವರ ಉದ್ದೇಶ ಏನು? ಶ್ರೀ ಕ್ಷೇತ್ರದ ಸುತ್ತ ಸಮಾಧಿ ಅಗಿತಿದ್ದಾರೆ ಅನ್ನೋದು ಒಂದು. ಮತ್ತೊಂದು SIT ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಹೀಗಿರುವಾಗ ಅವರು ಸಮಾಧಿ ಅಗೆದಿರುವ ಸ್ಥಳಕ್ಕೆ ಹೋಗಬೇಕಾಗಿತ್ತು. ಇಲ್ಲ, SIT ಅಧಿಕಾರಿಗಳನ್ನ ಕಂಡು ಒಂದು ಮನವಿಯನ್ನ ಕೊಟ್ಟು ಬರಬೇಕಿತ್ತು. ಆದ್ರೆ ಇವೆರಡನ್ನು ಇವರು ಮಾಡಲೇ ಇಲ್ಲ. ಇಲ್ಲಿ ಬಿಜೆಪಿಯವರೇನೋ ಇಲ್ಲೇನೂ ನಡೆದೇ ಇಲ್ಲ ಅನ್ನೋದನ್ನ ಸಾಬೀತು ಮಾಡೋಕೆ ದಂಡು ದಾಳಿ ಕಟ್ಕೊಂಡು ಹೋಗಿದ್ರು. ಆದರೆ ಇಲ್ಲಿ ನಡೆಯಬಾರದೆಲ್ಲ ನಡೆದಿದೆ ಅಂತ ಹೇಳೋಕೆ ಹಲವಾರು ಪುರಾವೆಗಳು, ಸಾಕ್ಷಿಗಳು ಒಂದೊಂದಾಗಿ ಸಿಗ್ತಿವೆ. ಈಗ ಮೊದಲನೆಯದಾಗಿ ಆನೆ ಮಾವುತ ಹಾಗೂ ಆತನ ತಂಗಿಯ ಮರ್ಡರ್ ಮಿಸ್ಟ್ರಿ ಬಗ್ಗೆ ನೋಡೋಣ. ಇಲ್ಲಿ ಅಣ್ಣ ತಂಗಿಯನ್ನ ಅದೆಷ್ಟು ಅಮಾನುಷವಾಗಿ ಕೊಲೆ ಮಾಡಲಾಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಆದರೆ ಇದೊಂದು ದರೋಡೆ ಪ್ರಕರಣ. ದರೋಡೆಕೋರರು ಚಿನ್ನಾಭರಣ ಕದಿಯೋಕೆ ಬಂದಿದ್ರು ಅಂತ FIR ದಾಖಲಾಯಿತು. ಆದ್ರೆ ಒಂದು ಪ್ರಶ್ನೆ ಅಂದ್ರೆ, ಮಾವುತನ ಮನೆಯಲ್ಲಿ ದರೋಡೆಕೋರರು ಬಂದು ಎತ್ಕೊಂಡು ಹೋಗುವಷ್ಟು ಚಿನ್ನ ಇತ್ತಾ ಅನ್ನೋದು. ಈ ಪ್ರಶ್ನೆ ಸಾಮಾನ್ಯ ಜನರನ್ನು ಕಾಡುತ್ತೆ. ಆದ್ರೆ ಈ ಅನುಮಾನ ಪೊಲೀಸರನ್ನೇಕೆ ಕಾಡ್ಲಿಲ್ಲ ಅನ್ನೋದು. ಇದೀಗ ಇದೆಲ್ಲ ಸುಳ್ಳು ಅಂತಿದ್ದವರ ಮುಖಕ್ಕೆ ಹೊಡೆದಂತೆ ಒಂದು ಸಾಕ್ಷಿ ಸಿಕ್ಕಿದೆ. ಅದೇನಂದ್ರೆ, ಮಾವುತ ನಾರಾಯಣರ ಪತ್ನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟಿದ್ದ ಕಂಪ್ಲೇಂಟ್ ಕಾಪಿ ಈಗ ಅವರ ಬಾಯಿ ಮುಚ್ಚುವಂತೆ ಮಾಡಿದೆ. ಈ ದೂರಿನಲ್ಲಿ ಯಾರು ಏನು ಮಾಡಿದ್ರು ಅನ್ನೋದನ್ನ ವಿವರವಾಗಿ ಅವರು ಬರೆದಿದ್ದಾರೆ. ಇದೊಂದು ಪ್ರಕರಣ ಮಾತ್ರ ಅಲ್ಲ, ಅನನ್ಯ ಭಟ್ ವಿಚಾರವೂ ಹಾಗೇ ಆಗಿದೆ. ಇನ್ನು ಅನನ್ಯ ಭಟ್ ವಿಚಾರಕ್ಕೆ ಬರೋಣ. ಈಕೆ ವಿಚಾರದಲ್ಲೂ ಎಲುಬಿಲ್ಲದ ನಾಲಿಗೆಗಳು ಹೇಗೆಲ್ಲ ತಿರುಗಿಬಿಟ್ವು ಅಲ್ವಾ? ಅಲ್ಲ, ಒಂದನ್ನ ಯೋಚನೆ ಮಾಡಬೇಕು. ವಯಸ್ಸಾದ ಒಂದು ಹಿರಿಜೀವ ಬಂದು ಮಗಳು ಕಾಣಿಯಾಗಿದ್ದಾಳೆ, ಸಿಕ್ಕಿಲ್ಲ, ಅವರ ಮೂಳೆಯನ್ನಾದರೂ ಕೊಡಿ ಅಂತ ಅಂಗಲಾಚಿದ್ರೆ ಎಂಥವರ ಮನವು ಕರಗಿ ಹೋಗುತ್ತಲ್ವಾ? ಆದ್ರೆ ಆಕೆಗೆ ಮಗಳೇ ಇರಲಿಲ್ಲ, ಆಕೆಯ ನಡತೆ ಸರಿ ಇರಲಿಲ್ಲ ಅಂತೆಲ್ಲ ಹೇಳಿದ್ರಲ್ಲ, ಅಂಥವರಿಗೆ ಏನು ಹೇಳಬೇಕು ಹೇಳಿ? ಇದರಿಂದ ತಾಯಿ ಸುಜಾತಾ ಭಟ್ ಮಗಳ ಫೋಟೋವನ್ನ ರಿಲೀಸ್ ಮಾಡಿದ್ರು. ಆದ್ರೆ ಇಲ್ಲೂ ಅನನ್ಯ ಭಟ್ ಬಗ್ಗೆ ಕೆಲವರು ಕೆಟ್ಟದಾಗಿ ಮಾತನಾಡ್ತಿದ್ದಾರೆ. ಆಕೆಯನ್ನ ಅಲ್ಲಿ ನೋಡಿದ್ದೀವಿ, ಇಲ್ಲಿ ನೋಡಿದ್ದೀವಿ ಅಂತ ತೀರಾ ಅಸಹ್ಯವಾಗಿ ಮಾತನಾಡ್ತಾರೆ. ಇಂತಹ ನೀಚ ಬುದ್ಧಿಗೆ ಏನು ಹೇಳೋದು ಗೊತ್ತೇ ಆಗಲ್ಲ. ಈ ವಿಚಾರವನ್ನು ಕೂಡ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಹೀಗೆ ಒಬ್ಬ ಮಹಿಳೆ ಬಗ್ಗೆ ಇಷ್ಟೆಲ್ಲ ಕೆಟ್ಟದಾಗಿ ಮಾತಾಡೋರ ಮನಸ್ಥಿತಿ ಎಷ್ಟು ಕೊಳಕಾಗಿರಬೇಡ ಅಂತಿದ್ದಾರೆ. ಹಾಗೆ ಇಲ್ಲೊಂದು ವಿಚಾರವನ್ನ ಕೇಳಲೇಬೇಕು. ಅದೆಷ್ಟೋ ಸಂಘಟನೆಗಳು ಯಾರಾದರೂ ಮಹಿಳೆಗೆ ಅನ್ಯಾಯ ಆಗಿಬಿಟ್ರೆ ಬೀದಿಗೆ ಬಂದು ಪ್ರತಿಭಟನೆಗೆ ಇಳಿದು ಬಿಡ್ತಾರೆ. ಆದ್ರೆ ಇಲ್ಲಿ ನೋಡಿ, ಮಾವುತನ ಪತ್ನಿ ಸುಂದರಿ ಹಾಗೂ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರ ಯಾವುದೇ ಸಂಘಟನೆಗಳು ಕೂಡ ಧ್ವನಿ ಎತ್ತಲಿಲ್ಲ. ಅಷ್ಟಕ್ಕೂ ಸುಜಾತಾ ಭಟ್ ಆರೋಪ ಮಾಡಿದ್ದು ಯಾರ ಬಗ್ಗೆ, ಯಾರಿಂದ ತಮಗೆ ಅನ್ಯಾಯ ಆಗಿರಬಹುದು ಅನ್ನೋರ ವಿರುದ್ಧ. ಅದು ಇರ್ಲಿ, ಇಲ್ಲಿ ಸುಜಾತಾ ಭಟ್ ಸುಳ್ಳು ಹೇಳ್ತಾ ಇದ್ರೆ ಆಕೆಗೆ ಶಿಕ್ಷೆ ಆಗತ್ತೆ. ಹೀಗಿರುವಾಗ ಅವರ ಕ್ಯಾರೆಕ್ಟರ್ ಬಗ್ಗೆ ಯಾಕೆ ಮಾತನಾಡಬೇಕು? ಆಕೆ ಹೇಳ್ತಿರೋದು ಸುಳ್ಳು ಅಂತ ಯಾಕೆ ಹೇಳೋದು? ತನಿಖೆ ನಡೀಲಿ. ಇಲ್ಲಿ SIT ಮೇಲೆ ತೀವ್ರವಾದ ನಂಬಿಕೆ ಇದೆ. ತನಿಖಾಧಿಕಾರಿಗಳು ಖಡಕ್ ಆಗಿಯೇ ತನಿಖೆಯನ್ನ ಮಾಡ್ತಿದ್ದಾರೆ. ಹೀಗಿರುವಾಗ ಅವರು ತನಿಖೆಯನ್ನ ಮಾಡ್ತಾರೆ. ಅವರು ಸುಳ್ಳು ಹೇಳ್ತಿದ್ರೆ ಅವರಿಗೆ ಶಿಕ್ಷೆ ಆಗತ್ತೆ. ಹಾಗಿದ್ರೂ ಆ ತಾಯಿಯ ಬಗ್ಗೆ ಹೀಗೆಲ್ಲ ಮಾತನಾಡೋದು ಸರಿನಾ? ನೀವೇ ಹೇಳಿ. ನೋಡಿ, ಸುಜಾತಾ ಭಟ್ ಅವರ ಮಗಳು ಅನನ್ಯ ಭಟ್ ಮಣಿಪಾಲದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಓದ್ತಿದ್ರು. ಧರ್ಮಸ್ಥಳಕ್ಕೆ ತೆರಳಿದ ನಂತರ ನಾಪತ್ತೆಯಾಗಿದ್ರು. ಆಕೆಯನ್ನ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿತ್ತು ಅನ್ನೋ ಆರೋಪಗಳು ಕೇಳಿಬಂದವು. ಇದರ ಬಗ್ಗೆ ಸುಜಾತಾ ಭಟ್ ಕೂಡ ಧ್ವನಿ ಎತ್ತಿದ್ರು. ಆದರೆ ಅನನ್ಯ ಭಟ್ ಎಂಬಾಕೆ ಇರಲೇ ಇಲ್ಲ, ಮಣಿಪಾಲದಲ್ಲಿ ಆಕೆ ಶಿಕ್ಷಣ ಪಡೆದಿದ್ದಕ್ಕೆ ದಾಖಲೆಗಳೇ ಇಲ್ಲ ಅಂತ ಮತ್ತೊಂದು ಗುಂಪು ವಾದಿಸಿತ್ತು.
ಇದನ್ನ ಎಸ್ಐಟಿ ಗಂಭೀರವಾಗಿ ತೆಗೆದುಕೊಂಡಿದೆ. ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಆರೋಪ ಪ್ರಕರಣ ಸಂಬಂಧ ಎಸ್ಐಟಿ, ಸಿಪಿಐ ಮಂಜುನಾಥ್ ಗೌಡ ನೇತೃತ್ವದ ತಂಡ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಗೆ ತೆರಳಿ ಮಾಹಿತಿಯನ್ನ ಕಲೆ ಹಾಕಿದೆ. ಸುಜಾತ ಭಟ್ 1999ರಿಂದ 2007ರವರೆಗೆ ರಿಪ್ಪನ್ಪೇಟೆಯಲ್ಲಿ ವಾಸವಾಗಿದ್ರು ಎನ್ನಲಾಗಿದೆ. ಇದರಿಂದ ಧರ್ಮಸ್ಥಳ ಪ್ರಕರಣದಲ್ಲಿ ಸುಜಾತ ಭಟ್ ಪಾತ್ರವೇನು, ನಿಜವಾಗಿಯೂ ಅವರಿಗೆ ಮಗಳಿದ್ರ, ಅನನ್ಯ ಭಟ್ ಹಿನ್ನೆಲೆ ಏನು ಅನ್ನೋ ಬಗ್ಗೆ ಎಸ್ಐಟಿ ಮಾಹಿತಿ ಕಲೆ ಹಾಕಿದೆ. ಇದು ನಿಜಕ್ಕೂ ಸ್ವಾಗತಾರ್ಹ. ಯಾಕಂದ್ರೆ ಇದರಲ್ಲಿರುವ ಗೊಂದಲವನ್ನ ನಿವಾರಿಸಬೇಕಿದೆ. ಇದರಿಂದ ಅಧಿಕಾರಿಗಳು ಈ ವಿಚಾರದಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಇನ್ನು ಇಲ್ಲಿ ಮತ್ತೊಂದು ವಿಚಾರ ಇದೆ. ಅದೇನು ಗೊತ್ತಾ? ಎಸ್ಐಟಿಗೆ ದೂರು ಕೊಟ್ಟಿದ್ದಾರಲ್ಲ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಅವರು ಮತ್ತೊಂದು ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಅದೇನೆಂದ್ರೆ, ಜಯಂತ್ ಅವರು ಮಾಹಿತಿ ಹಕ್ಕಿನ ಕಾಯ್ದೆಯಡಿ ಕೆಲ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಅದನ್ನ ತನಿಖಾಧಿಕಾರಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲೊಂದು ಗಮನವನ್ನ ಸೆಳೆಯುವುದು ಅಂದ್ರೆ 6/4/2010ರಲ್ಲಿ ನಡೆದ ಒಂದು ಪ್ರಕರಣ. ಇದರ ವಿವರ ಏನಂದ್ರೆ, ಆವತ್ತು ಲಾಡ್ಜ್ ಒಂದರಲ್ಲಿ ಒಬ್ಬ ಮಹಿಳೆಯ ಕೊಲೆ ಆಗತ್ತೆ. ಕೊಲೆ ಅಂತ ನಾವು ಹೇಳ್ತಿಲ್ಲ, ಜಯಂತ್ ಅವರು ಪಡೆದಿರುವ ದಾಖಲೆಯಲ್ಲೇ ಅದು ಉಲ್ಲೇಖವಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಸಾಕ್ಷಿ ಕೂಡ ನಾಶವಾಗಿದೆ ಅಂತಾನೂ ಶರ ಬರೆಯಲಾಗಿದೆ. ಇದನ್ನ ಬರೆದಿರೋದು ಕೂಡ ಪೊಲೀಸರೇ. ಇಲ್ಲಿ ಮಹಿಳೆಯ ಕೊಲೆ ಆಗತ್ತೆ, ಪೋಸ್ಟ್ ಮಾರ್ಟಮ್ ಕೂಡ ಆಗತ್ತೆ. ಅಚ್ಚರಿ ಅಂದ್ರೆ ಆವತ್ತೇ ಅದರ ಅಂತ್ಯ ಸಂಸ್ಕಾರಕ್ಕೆ ಪೊಲೀಸರು ದೇಹವನ್ನ ಕೊಟ್ಟು ಬಿಡ್ತಾರಂತೆ. ಹಾಗಿದ್ರೆ ಕೊಲೆಯಾಗಿದ್ದು ಯಾರು? ಯಾಕಂದ್ರೆ ವಿಳಾಸ ಇಲ್ಲದೆ ಲಾಡ್ಜ್ನಲ್ಲಿ ರೂಮ್ ಕೊಡೋದಿಲ್ಲ. ಹೀಗಿರುವಾಗ ಪೊಲೀಸರು ಸಂಬಂಧಿಸಿದವರಿಗೆ ಯಾಕೆ ವಿಷಯವನ್ನ ಮುಟ್ಟಿಸಲಿಲ್ಲ? ಮತ್ತೊಂದು ಕಡೆ ಇದರ ತನಿಖೆ ಎಲ್ಲಿಗೆ ಬಂತು? ಸಾಕ್ಷಿ ನಾಶ ಮಾಡಿದ್ದು ಯಾರು? ಇದರ ಬಗ್ಗೆ ನಡೆದ ತನಿಖೆ ಬಗ್ಗೆ ಮಾಹಿತಿ ಹಕ್ಕಿನಡಿ ಪಡೆದಿರುವ ದಾಖಲೆಯಲ್ಲಿ ಏನೂ ಇಲ್ಲ. ಇದೆಲ್ಲ ಹೇಗೆ ಅನ್ನೋದೇ ಇಲ್ಲಿ ಪ್ರಶ್ನೆ. ಇದರ ಜೊತೆ ಮಾಹಿತಿ ಹಕ್ಕಿನಡಿ ಮತ್ತೊಂದು ವಿಚಾರ ಬಯಲಾಗಿದೆ. ಅದೇನೆಂದ್ರೆ, 1987ರಿಂದ 2025ರವರೆಗೆ 279 ಅನಾಥ ಶವಗಳನ್ನು ಹೂಳಲಾಗಿದೆ ಅನ್ನೋ ಮಾಹಿತಿಯನ್ನ ಸ್ಥಳೀಯ ಗ್ರಾಮ ಪಂಚಾಯತ್ ನೀಡಿದೆ. ಇದರಲ್ಲಿ ಹೆಚ್ಚಿನವು ಆತ್ಮಹತ್ಯೆಗೆ ಸಂಬಂಧಿಸಿದ್ದಾಗಿದೆ ಅಂತಾನೂ ಗ್ರಾಮ ಪಂಚಾಯಿತಿ ಹೇಳಿದೆ. ಇದರಲ್ಲಿ 14 ಮಕ್ಕಳು ಸೇರಿದ್ದಾರೆ ಅನ್ನೋದು RTIನಿಂದ ಬಹಿರಂಗವಾಗಿದೆ. ಆದರೆ ಇಲ್ಲೊಂದು ಅನುಮಾನ ಏನಂದ್ರೆ, ಇಲ್ಲೇ ಯಾಕೆ ಮಕ್ಕಳು ಬಂದು ಆತ್ಮಹತ್ಯೆ ಮಾಡಿಕೊಂಡವು ಅನ್ನೋದು. ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅದನ್ನ ಮಹಿಳಾ ಮತ್ತು ಮಕ್ಕಳ ಆಯೋಗದ ಗಮನಕ್ಕೆ ತಂದಿದ್ದಾರಾ? ಇದಕ್ಕೆ ಯಾವುದೇ ಉತ್ತರ ಇಲ್ಲ. ಇನ್ನು ಇವರೇ ಹೇಳುವಂತೆ 279 ಅನಾಥ ಶವಗಳಲ್ಲಿ 119 ಪುರುಷರು, 46 ಮಹಿಳೆಯರು ಹಾಗೂ 14 ಮಕ್ಕಳದ್ದು ಅಂತಾರೆ. ಇನ್ನು ಇವುಗಳಲ್ಲಿ ಕೆಲವುಗಳ ಲಿಂಗ ಪತ್ತೆಯಾಗಿಲ್ಲ ಅಂತಾರೆ. ಹಾಗಿದ್ರೆ ಇಷ್ಟು ಪುರುಷರದ್ದು, ಇಷ್ಟು ಮಹಿಳೆಯರದ್ದು, ಇಷ್ಟು ಮಕ್ಕಳದ್ದು ಅಂತ ಹೇಗೆ ನಿರ್ಧಾರ ಮಾಡಿದ್ರು? ಹೇಳಬೇಕಂದ್ರೆ ಇಲ್ಲಿ ಎಲ್ಲವೂ ಅತ್ಯಂತ ಗೊಂದಲದಿಂದ ಕೂಡಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದೆಲ್ಲದರ ನಡುವೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. 17 ಜಾಗಗಳ ಉತ್ಖನನ ಬೆನ್ನಲ್ಲೇ ಅಸ್ಥಿಪಂಜರ ಶೋಧಕ್ಕೆ ಎಸ್ಐಟಿ ಟೀಮ್ ಬ್ರೇಕ್ ಆಗಿದೆ. ಇವತ್ತು ಅನಾಮಿಕನನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವ ಬಗ್ಗೆ ಚಿಂತನೆ ನಡೆಸಲಾಗ್ತಾ ಇದೆಯಂತೆ. ಅನಾಮಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ತಲೆಬುರುಡೆಯ ಜಾಡು ಹಿಡಿದು ಎಸ್ಐಟಿ ತನಿಖೆಯನ್ನ ನಡೆಸಲಿದೆ ಅಂತ ಹೇಳಲಾಗ್ತಿದೆ. ಇದರ ನಡುವೆ ಇನ್ನಷ್ಟು ಜಾಗಗಳಲ್ಲಿ ಉತ್ಖನನ ನಡೆಸಲು ಅನಾಮಿಕ ಪಟ್ಟು ಹಿಡಿದಿದ್ದಾನೆ ಎನ್ನಲಾಗ್ತಿದೆ. ಆದರೆ ಎಸ್ಐಟಿ ಸದ್ಯಕ್ಕೆ ಶೋಧ ಕಾರ್ಯ ನಡೆಸುವ ಚಿಂತನೆ ನಡೆಸಿಲ್ಲ. ಈಗಾಗಲೇ ಕಲೆ ಹಾಕಿರುವ ದಾಖಲೆಯ ಆಧಾರದಲ್ಲಿ ತನಿಖೆಯನ್ನ ನಡೆಸಲು ನಿರ್ಧರಿಸಿದೆಯಂತೆ. ಹಾಗಿದ್ರೆ ನೋಡೋಣ ಮುಂದೆ ಏನೆಲ್ಲ ಆಗುತ್ತೋ ಏನೋ ಅಂತ. ನಮಸ್ಕಾರ.